ಹಾಯ್ ಎಲ್ರಿಗೂ ಬಿಸಿ ಬಿಸಿಯಾದ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಸಿಯಾದ ಬಿಸಿಬೇಳೆಬಾತ್ನ ಬೂಂದಿ ಖಾರದ ಜೊತೆ ತಿಂತಾ ಇದ್ರೆ ಮಜಾನೇ ಬೇರೆ. ಅಷ್ಟೇ ಅಲ್ಲ, ಈ ಥರ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದ್ದೀರಾ? ಖಂಡಿತ ಟ್ರೈ ಮಾಡಿ. ಎಲ್ಲರೂ ಬಿಸಿಬೇಳೆಬಾತ್ ತಂಗ್ಳಣ್ಣ ಥರ ಇರುತ್ತೆ ಅಂತಾರೆ, ಆದರೆ ಇದು ಸೂಪರಾಗಿರುತ್ತೆ. ಬಿಸಿಯಾಗಿ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ, ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ತರಕಾರಿನ ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಆದರೂ ಬಳಸ್ಬೋದು. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಮತ್ತು ನಾನು ಯಾವ ಗ್ಲಾಸಲ್ಲಿ ತೋರಿಸ್ದೆ ಆ ಗ್ಲಾಸಲ್ಲಿ 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, 1 ಗ್ಲಾಸು ಮಸೂರು ಬೇಳೆ ತೊಗೊಂಡಿದ್ದೀನಿ. ಮಸೂರು ಬೇಳೆ ಇಲ್ಲ ಅಂದರೆ ನಾರ್ಮಲ್ ಬೇಳೆ ಅಂದರೆ ಸಾಂಬಾರು ಬೇಳೆ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಅದನ್ನು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಅಂತೇಳಿ ಅದನ್ನು ತೊಗೊಂಡಿದ್ದೀನಿ. ಅದಷ್ಟು ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು 6 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದು ಪೂರ್ತಿಯಾಗಿ ಮುಳುಗಿ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅಕ್ಕಿ ಅನ್ನ ಆದಾಗ ಆ ಥರ ಎಲ್ಲ ನೋಡಿಕೊಂಡು ನೀವು ಬಳಸಬೇಕು. ನೀರನ್ನ ಕಮ್ಮಿ ಕೂಡ ಹಾಕ್ಬೇಡಿ, ತುಂಬ ಜಾಸ್ತಿ ಕೂಡ ಹಾಕ್ಬೇಡಿ. ಆಮೇಲೆ ಬೇಕು ಅಂದರೆ ನೀರನ್ನ ಹಾಕ್ಕೊಬೋದು ಒಗ್ಗರಣೆ ಹಾಕಿದಾಗ. ಈ ಟೈಮಲ್ಲಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. 2 ವಿಜಿಲ್ ಬರ್ಸಿದ್ರೆ ಸಾಕು, ತುಂಬ ಚೆನ್ನಾಗಾಗಿರುತ್ತೆ. ಅದನ್ನು ಹಾಗೆ ಇಟ್ಕೊಳ್ಳಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ, ಬೇಕು ಅಂದರೆ ತುಪ್ಪ ಕೂಡ ಯೂಸ್ ಮಾಡಿ. ಅದಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನ್ಕಾಯಿ, ಗೋಡಂಬಿ, ಕಡಲೆ ಬೀಜ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ 1 ಟೊಮೊಟೊ, 1 ಈರುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬಳಸಿ. ನಂತರ ಬೆಳ್ಳುಳ್ಳಿ ಕೂಡ ಬೇಕು ಅಂದರೆ ಜಜ್ಜಿ ಅದನ್ನು ಕೂಡ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾನು ಹುಣಸೆಹಣ್ಣು ರಸನ ಸ್ವಲ್ಪ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೋಬೇಕು. ಯಾಕೆಂದರೆ ಅದು ಹುಳಿ ಬಿಟ್ಟಾಗ ಚೆನ್ನಾಗಿ ಆಗುತ್ತೆ. ಆದ್ದರಿಂದ ಹುಣಸೆಹಣ್ಣು ರಸನ ಕೂಡ ಹಾಕ್ಕೋಬೇಕು. ಅದನ್ನು ಕೂಡ ಹಾಕ್ಕೊಂಡು ಕ್ಯಾಪ್ಸಿಕಮ್ ಕೂಡ ನಾನು ಬಳಸ್ತಿದ್ದೀನಿ. ಸಪ್ರೇಟಾಗಿ ಫ್ರೈ ಮಾಡಿ ತುಪ್ಪದಲ್ಲೋ ಅಥವಾ ಎಣ್ಣೆಲ್ಲೋ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಇದರೊಳಗಡೆನೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೋದು. ನಂತರ ಖಾರಕ್ಕೆ ಮತ್ತು ಸ್ವಲ್ಪ ಕಲರ್ಗೆ ಎರಡಕ್ಕೂ ಸೇರಿ ಚಿಲ್ಲಿ ಪೌಡರ್ನ ಹಾಕ್ಕೊತಿದ್ದೀನಿ. ಚಿಲ್ಲಿ ಪೌಡರ್ನ 3 ಟೇಬಲ್ ಸ್ಪೂನ್ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು 1 ಪ್ಯಾಕೆಟ್ ಫುಲ್ಲು ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೋತಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಎಣ್ಣೆ ಬಿಟ್ಟೆಲ್ಲ ಆದಮೇಲೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಆಲ್ರೆಡಿ ನಾವು ಕುಕ್ಕರಲ್ಲಿ ಬೇಯಿಸಿಟ್ಟಿರುವಂತಹ ಅನ್ನ ಬೇಳೆ ಏನಿದೆ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿ. ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಖಾರಕ್ಕೆ ಮತ್ತೆ ಬೇಕು ಅಂದರೆ ಚಿಲ್ಲಿ ಪೌಡರ್ ಕೂಡ ಬಳಸ್ಕೋಬೋದು. ಇಲ್ಲ ಬಿಸಿಬೇಳೆ ಪೌಡರ್ ಕೂಡ ಕಡಿಮೆ ಆಗಿದೆ, ಅದನ್ನು ಕೂಡ ಬಳಸ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿರುವಂಥದ್ದು ಹಾಕ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.